ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಸ್ ಹತ್ತಿದ ಸಚಿವರಿಗೆ ಚಿಲ್ಲರೆ ಇಲ್ಲ ಎಂದು ಹೇಳಿದಾಗ ಕಂಡಕ್ಟರ್ ಕೆಳಗಿಳಿಯಲು ಹೇಳಿದಂತ ಘಟನೆ ನಡೆದಿದೆ. ಸಾಮಾನ್ಯ ಪ್ರಯಾಣಿಕನಂತೆ ಬಿಎಂಟಿಸಿ ಬಸ್ಸಿಗೆ ಹತ್ತಿದವರು ಸಚಿವ ಬೈರತಿ ಸುರೇಶ್. ಭೂಪಸಂದ್ರದಿಂದ ಹೆಬ್ಬಳದವರೆಗೆ ಯಾವುದೇ ಪರಿಚಯ ಹೇಳದೆ ಪ್ರಯಾಣಿಸಿದ್ರು. ಉದ್ದೇಶ ಒಂದೇ ಆಗಿತ್ತು, ಜನಸಾಮಾನ್ಯರಿಗೆ ಬಿಎಂಟಿಸಿ ಸಿಬ್ಬಂದಿಯಿಂದ ನಿಜವಾಗಿ ಯಾವ ರೀತಿಯ ಸೇವೆ ಸಿಗುತ್ತಿದೆ ಎಂಬುದನ್ನು ತಿಳಿಯೋದು. 2 ಟಿಕೆಟ್ಗೆ 100 ರೂಪಾಯಿ ನೀಡಿದ್ರು. ಆದರೆ ಕಂಡಕ್ಟರ್ ಬಳಿ ಚಿಲ್ಲರೆ ಇರಲಿಲ್ಲ. ಆಗ ಅವರು ಹೇಳ್ತಾರೆ, ಚಿಲ್ಲರೆ ಇಲ್ಲ ಅಂದ್ರೆ ಕೆಳಗಡೆ ಇಳಿರಿ ಅಂತೇಳಿ. ಆ ವ್ಯಕ್ತಿ ಯಾರು ಎಂಬುದು ಗೊತ್ತಿರಲಿಲ್ಲ. ಸಚಿವರು ಎಂಬುದು ತಿಳಿದ ತಕ್ಷಣ ಪರಿಸ್ಥಿತಿ ಬದಲಾಯಿತು. ಸಚಿವರು ತಮ್ಮ ಗುರುತನ್ನ ಬಹಿರಂಗಪಡಿಸಿ ಪ್ರಯಾಣಿಕರೊಂದಿಗೆ ಈ ರೀತಿಯ ವರ್ತನೆ ಸರಿಯಲ್ಲ ಎಂದು ಕಂಡಕ್ಟರ್ಗೆ ತರಾಟೆಗೆ ತೆಗೆದುಕೊಂಡರು. ಬಳಿಕ ಅಮಾನತಿಗೂ ಸೂಚನೆ ನೀಡಿದ್ರು. ನಂತರ ಜಯಮಹಲ್, ಹೆಣ್ಣೂರು ಸೇರಿದಂತೆ ಹಲವು ಡಿಪೋಗಳಿಗೂ ಕೂಡ ಭೇಟಿ ನೀಡಿದ